ಇಂದು ಪಡವಲಕಾಯಿ ಕೂಟು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಪಡವಲಕಾಯಿ ಕೂಟು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ತೊಗರಿಬೇಳೆ, ಪಡವಲಕಾಯಿ, ಅದು ಬೇಯಲು ಬೇಕಾದಷ್ಟು ನೀರು ಮತ್ತು 1 ಚಮಚ ಎಣ್ಣೆ, ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಬೇಯಲು ಇಡೋಣ. ಪ್ಯಾನ್ಗೆ ಉದ್ದಿನಬೇಳೆ ಮತ್ತು ಕಾಳು ಮೆಣಸನ್ನು ಹಾಕಿ ಹುರಿಯೋಣ. ಎಣ್ಣೆ ಮತ್ತು ಹಸಿರು ಮೆಣಸಿನಕಾಯಿಯನ್ನು ಹುರಿದುಕೊಳ್ಳೋಣ. ಪುಡಿ ಮಾಡಿಕೊಂಡ ತೆಂಗಿನಕಾಯಿಗೆ ಹುರಿದಿಟ್ಟುಕೊಂಡ ಉದ್ದಿನಬೇಳೆ, ಹಸಿರು ಮೆಣಸಿನಕಾಯಿ, ಕಾಳು ಮೆಣಸು, ಹೆಚ್ಚಿಟ್ಟುಕೊಂಡ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿಕೊಳ್ಳೋಣ. ಒಗ್ಗರಣೆಗೆ 3 ಚಮಚ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಅದು ಸಿಡಿದ ನಂತರ ಕಡಲೆಕಾಯಿ ಬೀಜವನ್ನು ಫ್ರೈ ಮಾಡಿಕೊಂಡು 1 ಚುಟುಕೆ ಇಂಗು ಮತ್ತು ಅರ್ಧ ಚಮಚ ಗರಂ ಮಸಾಲವನ್ನು ಸೇರಿಸಿ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. ಬೆಂದ ಪಡವಲಕಾಯಿ ತೊಗರಿಬೇಳೆ ಮಿಶ್ರಣಕ್ಕೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸೋಣ. ಕುದಿಯುತ್ತಿರುವ ಕೂಟಿಗೆ ಒಗ್ಗರಣೆಯನ್ನು ಹಾಕಿದರೆ ಕೂಟು ಸವಿಯಲು ಸಿದ್ಧ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.